ಕನ್ನಡ ಮೂವಿ ಬ್ಲಾಗ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ನೋಡ್ಲಿರೋ ಕಥೆ ಒಬ್ಬ ಗಗನಯಾತ್ರಿಯ ಸುತ್ತ ಹೆಣೆಯಲಾದ ಒಂದು ರೋಚಕ ಸಸ್ಪೆನ್ಸ್ ಥ್ರಿಲ್ಲರ್. ಈ ಸಿನಿಮಾ ನಿಜಕ್ಕೂ ಅದ್ಭುತವಾಗಿದೆ. ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗಗನಯಾತ್ರಿ ಸ್ಯಾಮ್ ಪ್ರಯಾಣಿಸುತ್ತಿದ್ದ ಬಾಹ್ಯಾಕಾಶ ನೌಕೆ ಭಾರೀ ಸದ್ದಿನೊಂದಿಗೆ ಸಮುದ್ರಕ್ಕೆ ಅಪ್ಪಳಿಸಿ ಕ್ರ್ಯಾಶ್ ಆಗುವುದರೊಂದಿಗೆ ಕಥೆ ಶುರುವಾಗುತ್ತದೆ. ರಕ್ಷಣಾ ತಂಡ ತಕ್ಷಣವೇ ಸ್ಯಾಮ್ಳನ್ನು ಹೊರತೆಗೆದು ಆಸ್ಪತ್ರೆಗೆ ಸೇರಿಸುತ್ತದೆ. ಈ ಆಘಾತಕಾರಿ ಘಟನೆಯ ಹಿಂದಿನ ಸತ್ಯ ತಿಳಿದುಬರುತ್ತದೆ. ಭೂಮಿಗೆ ಬರುವ ದಾರಿಯಲ್ಲಿ ಸ್ಯಾಮ್ನ ಕ್ಯಾಪ್ಸ್ಯೂಲ್ಗೆ ಯಾವುದೋ ನಿಗೂಢ ವಸ್ತು ಡಿಕ್ಕಿ ಹೊಡೆದು ಅದು ಹೆಲ್ಮೆಟ್ ಅನ್ನು ಭೇದಿಸಿರುತ್ತದೆ. ಅದು ಉಲ್ಕೆ ಇರಬಹುದು ಅಥವಾ ಅನ್ಯಗ್ರಹ ಜೀವಿಯೇ ಆಗಿರಬಹುದು. ಆದರೆ ಈ ಘಟನೆಯಿಂದ ಸ್ಯಾಮ್ ತನ್ನ ನೆನಪಿನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುತ್ತಾಳೆ. ಎಚ್ಚರವಾದ ತಕ್ಷಣ ಅವಳಿಗೆ ತಲೆ ಸುತ್ತುವುದು, ವಾಕರಿಕೆ ಮತ್ತು ಸುತ್ತಮುತ್ತಲಿನ ವಸ್ತುಗಳು ಗಾಳಿಯಲ್ಲಿ ತೇಲುತ್ತಿರುವಂತಹ ವಿಚಿತ್ರ ಭ್ರಮೆಗಳು ಕಾಣತೊಡಗುತ್ತವೆ. ವೈದ್ಯರು ಇವೆಲ್ಲ ಬಾಹ್ಯಾಕಾಶ ಪ್ರಯಾಣದ ನಂತರ ಸಾಮಾನ್ಯ, ಹೆದರುವ ಅಗತ್ಯವಿಲ್ಲ ಎಂದು ಸಮಾಧಾನಪಡಿಸುತ್ತಾರೆ. ಕೈಕಾಲುಗಳ ಮೇಲಿನ ಗಾಯಗಳು ಬೇಗನೆ ಗುಣವಾಗುತ್ತವೆ. ಆದರೆ ಒಂದು ಸಮಸ್ಯೆ ಇದೆ. ಅವಳ ಸೂಟ್ ಮತ್ತು ಕ್ಯಾಪ್ಸ್ಯೂಲ್ನಲ್ಲಿ ಪತ್ತೆಯಾದ ನಿಗೂಢ ಕಣಗಳು ಯಾವುದೇ ವೈರಸ್ ಅನ್ನು ಹೊತ್ತೊಯ್ದು ಭೂಮಿಗೆ ತಂದಿರಬಹುದೇ ಎಂಬ ಆತಂಕ ವಿಜ್ಞಾನಿಗಳಲ್ಲಿರುತ್ತದೆ. ಹಾಗಾಗಿ ಆ ಕಣಗಳ ವರದಿ ಬರುವವರೆಗೆ ಸ್ಯಾಮ್ಳನ್ನು ಕ್ವಾರಂಟೈನ್ನಲ್ಲಿ ಇರಿಸಲಾಗುತ್ತದೆ. ಇಷ್ಟು ದಿನಗಳ ನಂತರ ಬಂದರೂ ಕುಟುಂಬದವರನ್ನು ತಬ್ಬಿಕೊಳ್ಳಲು ಆಗದ ಪರಿಸ್ಥಿತಿ ಸ್ಯಾಮ್ಳದ್ದಾಗುತ್ತದೆ. ಕೆಲವು ದಿನಗಳ ನಂತರ ಮಾಧ್ಯಮಗಳಿಂದ ದೂರವಿರಿಸಲು ಸ್ಯಾಮ್ಳನ್ನು ಅವಳ ತಂದೆ ಮೇಜರ್ ಒಡೆತನದ ಒಂದು ಸುರಕ್ಷಿತ ಮನೆಯಲ್ಲಿ ಚೇತರಿಕೆಗೆಂಡು ಇರಿಸಲಾಗುತ್ತದೆ. ಸಹಾಯಕಿಯಾದ ಮಿಶೆಲ್ ಇನ್ನೂ ಕೆಲವು ದಿನ ಭ್ರಮೆಗಳು, ತಲೆನೋವು ಮತ್ತು ಮೂಗಿನಿಂದ ರಕ್ತಸ್ರಾವದಂತಹ ವಿಚಿತ್ರ ಲಕ್ಷಣಗಳು ಕಾಣಿಸಬಹುದು. ಆದರೂ 2 ತಿಂಗಳೊಳಗೆ ಚೇತರಿಸಿಕೊಳ್ಳಬೇಕು, ಇಲ್ಲವಿದ್ದರೆ ನಿವೃತ್ತಿ ಅನಿವಾರ್ಯ ಎಂದು ಎಚ್ಚರಿಸುತ್ತಾಳೆ. ಸ್ಯಾಮ್ ಆ ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದಾಗ ಕೈಯ ಮೇಲಿನ ಗಾಯ ಕಪ್ಪಾಗುತ್ತಾ ಹೋಗುವುದನ್ನು ಗಮನಿಸುತ್ತಾಳೆ. ಮೂಗಿನಿಂದ ರಕ್ತಸ್ರಾವವಾಗುತ್ತಿದ್ದರೂ ಇದು ಸಹಜ ಎಂದು ಸಮಾಧಾನಪಡಿಸಿಕೊಳ್ಳುತ್ತಾಳೆ. ಸ್ನೇಹಿತೆಯೊಂದಿಗೆ ಮಾತನಾಡುತ್ತಿರುವಾಗ ಕಿಟಕಿಯ ಹೊರಗೆ ಒಂದು ನೆರಳು ನೋಡಿದಂತೆ ಭಾಸವಾಗಿ ಸ್ಯಾಮ್ ತಕ್ಷಣ ಮೌನವಾಗುತ್ತಾಳೆ. ವೈದ್ಯರಿಗೆ ಇಂತಹ ಭ್ರಮೆಗಳ ಬಗ್ಗೆ ಹೇಳದಂತೆ ಸ್ನೇಹಿತೆ ಎಚ್ಚರಿಸುತ್ತಾಳೆ. ಆದರೆ ನಮಗಿಲ್ಲಿ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಹಿತ್ತಲಿನಲ್ಲಿ ನಿಜವಾಗಿಯೂ ಯಾರೋ ಇರುತ್ತಾರೆ. ಅವರ ನೆರಳು ಮಸುಕಾಗಿ ಕಾಣಿಸುತ್ತದೆ. ಕರೆ ಮುಗಿದ ನಂತರ ಮನೆಯಲ್ಲಿ ವಿಚಿತ್ರ ಶಬ್ದಗಳು, ದೀಪಗಳ ಮಿನುಗುವಿಕೆ ಮತ್ತು ಹಿತ್ತಲಿನ ಬಾಗಿಲು ತೆರೆದಿರುವುದು ಸ್ಯಾಮ್ಗೆ ಭಯ ಹುಟ್ಟಿಸುತ್ತದೆ. ಕಾಡಿನಲ್ಲಿ ಒಂದು ನೆರಳು ಕಾಣಿಸುತ್ತದೆ. ಸ್ಯಾಮ್ ಕಲ್ಲೆಸೆದರೂ ಏನೂ ಸಿಗುವುದಿಲ್ಲ. ಇದ್ದಕ್ಕಿದ್ದಂತೆ ಕಿವುಡುವಾಡುವಂಥ ಭಯಾನಕ ಕೂಗು ಕೇಳಿ ಸ್ಯಾಮ್ ಕುಸಿದು ಬೀಳುತ್ತಾಳೆ ಮತ್ತು ಅಪಘಾತದ ಸ್ಥಳದಲ್ಲಿ ತಾನು ಯಾವುದೋ ಒಂದರಿಂದ ಓಡಿಹೋಗುತ್ತಿರುವಂಥ ದರ್ಶನಗಳು ಕಾಣತೊಡಗುತ್ತವೆ. ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮರುದಿನ ಎಚ್ಚರವಾದಾಗ ಹಿಂದಿನ ರಾತ್ರಿ ನಡೆದದ್ದೇ ನೆನಪಿರುವುದಿಲ್ಲ. ಕೈಗಾಯ ಇನ್ನಷ್ಟು ಹದಗ್ಗರಿಸಿರುತ್ತದೆ. ಅಡುಗೆ ಮಾಡುವಾಗ ಒಂದು ಮೊಟ್ಟೆ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಕಂಡು ಆಶ್ಚರ್ಯಪಡುತ್ತಾಳೆ. ತಂಡದವರು ಬರುತ್ತಿದ್ದಂತೆ ಅದು ಟೇಬಲ್ ಮೇಲೆ ಬೀಳುತ್ತದೆ. ದೈಹಿಕ ಪರೀಕ್ಷೆಗಳಲ್ಲಿ ಕಾಲಿನ ನೋವಿನ ಬಗ್ಗೆ ವೈದ್ಯರಿಗೆ ಸುಳ್ಳು ಹೇಳುತ್ತಾಳೆ. ಮಿಶೆಲ್ ಕ್ಷಮೆ ಕೇಳಿ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಪ್ರತಿ ವಿವರದ ಮಾಹಿತಿ ಮುಖ್ಯ ಎಂದು ವಿವರಿಸುತ್ತಾಳೆ. ಸ್ಯಾಮ್ ಕಾಡಿಗೆ ಹೋದಾಗ ಮತ್ತೆ ಅದೇ ಭಯಾನಕ ಶಬ್ದಗಳು ಕೇಳಿಸುತ್ತವೆ. ಶಬ್ದ ನಿಂತ ನಂತರ ಕಲ್ಲುಗಳ ನಡುವೆ ಅಡಗಿದ ತಂತಿಯನ್ನು ಗಮನಿಸಿ ಅದನ್ನು ಹಿಂಬಾಲಿಸಿದಾಗ ಕ್ಯಾಮೆರಾ ಅಡಗಿಸಿದ ನಕಲಿ ಕಲ್ಲುಗಳು ಸಿಗುತ್ತವೆ. ಮನೆ ಸುತ್ತಲೂ ಮತ್ತು ಕಾಡಿನಲ್ಲೂ ಕ್ಯಾಮೆರಾಗಳು ಅಳವಡಿಸಿರುವುದು ಕಂಡು ಅವಳು ಭಯದಿಂದ ಓಡಿಹೋಗಿ ಪ್ರಜ್ಞೆ ತಪ್ಪುತ್ತಾಳೆ. ಎಚ್ಚರವಾದಾಗ ಆಕೆಯ ತಂದೆಯಲ್ಲಿರುತ್ತಾರೆ. ಸ್ಯಾಮ್ ಕ್ಯಾಮೆರಾಗಳ ಬಗ್ಗೆ ಕೇಳಿದಾಗ ತಂದೆ ಸತ್ಯ ಹೇಳುತ್ತಾರೆ. ಈ ಮನೆ ಸೇನೆಗೆ ಸೇರಿದ್ದು. ಇದರ ಕೆಳಗೆ ಯುದ್ಧದ ಸಮಯದಲ್ಲಿ ಪ್ರಮುಖ ಜನರನ್ನು ರಕ್ಷಿಸಲು ಬಳಸುವ ರಹಸ್ಯ ಬಂಕರ್ ಇದೆ ಎನ್ನುತ್ತಾರೆ. ಇದು ಸ್ವಯಂ ಲಾಕ್ ವ್ಯವಸ್ಥೆ ಹೊಂದಿದೆ. ಹಾಗಾಗಿ ನಾಸಾಗೆ ಈ ವಿಷಯ ಹೇಳುವ ಅಗತ್ಯವಿಲ್ಲ ಎನ್ನುತ್ತಾರೆ. ತಂದೆ ಹೋಗುವಾಗ ಕಾಡಿನ ಕ್ಯಾಮೆರಾಗಳು ಮತ್ತೆ ಮಿನುಗುತ್ತವೆ. ರಾತ್ರಿ ಜಾಕೂಜಿಯಲ್ಲಿ ವಿಶ್ರಾಂತಿ ಪಡೆಯುವಾಗ ವಿಚಿತ್ರ ಗಾಳಿ ಮತ್ತು ಶಬ್ದಗಳು ಸ್ಯಾಮ್ಗೆ ಭಯ ಹುಟ್ಟಿಸುತ್ತವೆ. ಮನೆಗೆ ಬಂದಾಗ ದೀಪಗಳು ಮಿನುಗುತ್ತಿರುತ್ತವೆ. ಹೊರಗೆ ಹೋಗಿ ನೋಡಿದಾಗ ನೆರಳು ಕಾಣಿಸುತ್ತದೆ. ದೀಪಗಳು ಮರಳಿ ಬರುತ್ತಿದ್ದಂತೆ ಮನೆಯ ಎಐ ವ್ಯವಸ್ಥೆಯು ಒಳನುಗ್ಗಿದವರು ಬಂದಿದ್ದಾರೆ ಎಂದು ಘೋಷಿಸಿ ಮನೆ ಲಾಕ್ಡೌನ್ ಆಗುತ್ತದೆ. ಲೋಹದ ಗುರಿಟಗಳು ಎಲ್ಲ ಕಿಟಕಿ ದಾಗಿಲುಗಳನ್ನು ಮುಚ್ಚಿ ಸ್ಯಾಮ್ಳನ್ನು ಒಳಗೆ ಸಿಲುಕಿಸುತ್ತವೆ. ನೆಟ್ವರ್ಕ್ ಸಹ ಡೌನ್ ಆಗುತ್ತದೆ. ಬಂಕರ್ಗೆ ಹೋಗುವ ದಾರಿಯಲ್ಲಿ ಯಾರೋ ವೇಗವಾಗಿ ಓಡಿ ಹೋಗುತ್ತಾರೆ. ಬಂಕರ್ನ ವಿದ್ಯುತ್ ಆನ್ ಆಗುವುದಿಲ್ಲ.
ರಾತ್ರಿ ಭಯದಲ್ಲಿ ಟಾರ್ಚ್ ಲೈಟ್ ಕೆಳಗೆ ಬಿದ್ದಾಗ ಕಿಟಕಿಯ ಮೇಲೆ ರಾಕ್ಷಸನ ಕೈ ಕಾಣುತ್ತದೆ. ಗಾಬರಿಯಾದ ಸ್ಯಾಮ್ ಬಂಕರ್ಗೆ ಹೋಗಿ ಮಾನಿಟರ್ ಆನ್ ಮಾಡುತ್ತಾಳೆ. ಸಿಸಿಟಿವಿಯಲ್ಲಿ ತನಗೆ ತೊಂದರೆ ಕೊಡುತ್ತಿದ್ದ ಅನ್ಯಗ್ರಹಜೀವಿ ಅಂದರೆ ಏಲಿಯನ್ ಕಾಣಿಸುತ್ತದೆ. ಮರುದಿನ ಬೆಳಗ್ಗೆ ತಂದೆ ಬಂದು ಲಾಕ್ಡೌನ್ ತೆಗೆಯುತ್ತಾರೆ. ಸ್ಯಾಮ್ ರಾತ್ರಿ ನಡೆದದ್ದನ್ನು ಹೇಳಿದರೂ ಸಿಸಿಟಿವಿ ಚೆಕ್ ಮಾಡಿದಾಗ ರಾಕ್ಷಸನ ಬದಲಿಗೆ ಕೇವಲ ಪರದೆ ಮಿನುಗಿದ್ದನ್ನು ತೋರಿಸುತ್ತದೆ. ತಂದೆ, ನೀನು ಭ್ರಮೆಗಳಿಗೆ ಒಳಗಾಗಿದ್ದೀಯಾ, ಹೀಗಾದರೆ ಮುಂದಿನ ಮಿಷನ್ಗೆ ಸಿದ್ಧಳಾಗುವುದಿಲ್ಲ ಎಂದು ಹೇಳಿ ಹೋಗುತ್ತಾರೆ. ಸ್ಯಾಮ್ನ ಗಾಯ ಇನ್ನಷ್ಟು ದೊಡ್ಡದಾಗಿರುತ್ತದೆ. ವೈದ್ಯರು ತಕ್ಷಣ ಎಕ್ಸ್ರೇ ಮಾಡಲು ಸೂಚಿಸುತ್ತಾರೆ. ಆಕೆಯ ಕುಟುಂಬ ಬಂದು ಮಗಳನ್ನು ನೋಡಿದಾಗ ಅವಳಿಗೆ ಸಮಾಧಾನವಾಗುತ್ತದೆ. ಗಂಡನನ್ನು ಕರೆದು, ನಾನು ಬಾಹ್ಯಾಕಾಶದಲ್ಲಿ ಅನ್ಯಗ್ರಹ ಜೀವಿಗಳನ್ನು ಸಂಪರ್ಕಿಸಲು ಹೋದಿದ್ದೆ ಮತ್ತು ಒಂದು ಏಲಿಯನ್ ನನ್ನನ್ನು ಹಿಂಬಾಲಿಸಿಕೊಂಡು ಇಲ್ಲಿಗೆ ಬಂದಿದೆ ಎನ್ನುತ್ತಾಳೆ. ಆದರೆ ಸಿಸಿಟಿವಿ ದೃಶ್ಯದಲ್ಲಿ ರಾಕ್ಷಸನ ಹೆಜ್ಜೆ ಗುರುತುಗಳಿರುವುದಿಲ್ಲ. ಸ್ಯಾಮ್ ತನ್ನ ಕುಟುಂಬದೊಂದಿಗೆ ಕಾಡಿನಲ್ಲಿ ನಡೆಯುವಾಗ ಮಗಳು ಅಲೆದು ಹೋದ ಸತ್ತ ಪಕ್ಷಿಯನ್ನು ಹಿಡಿದು ಹಿಂದಿರುಗುತ್ತಾಳೆ. ಇದ್ದಕ್ಕಿದ್ದಂತೆ ಭಾರೀ ಭಯಾನಕ ಶಬ್ದಗಳು ಕೇಳಿಸುತ್ತವೆ. ಆಕಾಶದಲ್ಲಿ ಎಲ್ಲಾ ಪಕ್ಷಿಗಳು ಸೇರಿ ಒಂದು ದೊಡ್ಡ ಹಿಂಡು ಕಟ್ಟಿ ಮನೆಯ ಮೇಲೆ ದಾಳಿ ಮಾಡುತ್ತವೆ. ಕಿಟಕಿಗಳನ್ನು ಆವರಿಸಿ ಬೆಳಕನ್ನು ಸಂಪೂರ್ಣ ನಿರ್ಬಂಧಿಸುತ್ತವೆ. ನಂತರ ಎಲ್ಲಾ ಪಕ್ಷಿಗಳು ಸತ್ತು ಮನೆಯ ಗೋಡೆಗಳ ಮೇಲೆ ಜಿಗುಟಾದ ದ್ರವವನ್ನು ಬಿಟ್ಟು ಬೀಳುತ್ತವೆ. ತಜ್ಞರು ಆಗಮಿಸಿ ಇದು ಹವಾಮಾನ ಬದಲಾವಣೆಯಿಂದ ಆಗಿದೆ ಎಂದು ವರದಿ ಮಾಡಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತಾರೆ. ಸ್ಯಾಮ್ ಒಬ್ಬಂಟಿಯಾದಾಗ ಕಾಲಿನಲ್ಲಿ ತೀವ್ರ ನೋವು ಕಾಣಿಸಿ ರಕ್ತ ಬಂದಿರುತ್ತದೆ. ಸ್ನಾನದ ಸ್ಮನೆಯಲ್ಲಿ ಕಾಲು ತೊಳೆದಾಗ ಸಣ್ಣ ಗಾಯ ಇಡೀ ಕಾಲಿಗೆ ಹರಡಿರುತ್ತದೆ. ಕಾಲು ಮುಟ್ಟಿದಾಗ ಉಗುರು ಕಳಚಿ ಕೈಯಲ್ಲಿ ಬೀಳುತ್ತದೆ. ಆ ರಾತ್ರಿ ಮತ್ತೆ ಶಬ್ದಗಳು ಬಂದಾಗ ಭಯಗೊಂಡ ಸ್ಯಾಮ್ ಆನ್ಲೈನ್ನಲ್ಲಿ ಇದರ ಬಗ್ಗೆ ಹುಡುಕುತ್ತಾಳೆ. ಕಾಂತೀಯ ಹಸ್ತಕ್ಷೇಪವು ಕೀಟಗಳ ಚಲನೆಗೆ ಕಾರಣವಾಗುತ್ತದೆ ಮತ್ತು ಅಂತಹ ಹಸ್ತಕ್ಷೇಪದಿಂದಾಗಿ ಮಾನವ ದೇಹಗಳ ಮೇಲೆ ವಿಚಿತ್ರ ಗುರುತುಗಳು ಕಾಣಿಸುತ್ತವೆ ಎಂದು ಓದುತ್ತಾಳೆ. ಆಕೆ ತನ್ನ ದೇಹದ ಮೇಲೆ ಅದೇ ರೀತಿಯ ಗುರುತುಗಳು, ಸೊಂಟದ ಮೇಲೆ ದೊಡ್ಡ ಗುರುತನ್ನು ನೋಡಿ ಭಯಪಡುತ್ತಾಳೆ. ದೀಪಗಳು ಮತ್ತೆ ಮಿನುಗಿದಾಗ ಅವಳು ಅಲಾರ್ಮ್ ಆನ್ ಮಾಡಿ ಬಂಕರ್ಗೆ ಓಡುತ್ತಾಳೆ. ಲಾಕ್ಡೌನ್ ಪ್ರಾರಂಭವಾಗುತ್ತದೆ. ಬಂಕರ್ಗೆ ಹೋಗುವಾಗ ಶಬ್ದ ಕೇಳಿಸಿ ಬೆನ್ನಿನಲ್ಲಿ ನೋವಾಗಿ ಮೆಟ್ಟಿಲುಗಳಿಂದ ಕೆಳಗೆ ಬೀಳುತ್ತಾಳೆ. ಗಾಯದಿಂದ ರಕ್ತದ ಬದಲು ಬಿಳಿ ಜೆಲ್ ಬರುತ್ತಿರುತ್ತದೆ. ಅವಳು ಸ್ಕ್ಯಾನ್ ಮಾಡಿದಾಗ ಮನೆಯೊಳಗೆ 3 ಅನ್ಯಗ್ರಹ ಜೀವಿಗಳಿರುವುದು ತಿಳಿಯುತ್ತದೆ. ಅವುಗಳನ್ನು ಓಡಿಸಲು ರಕ್ಷಣಾ ಬಟನ್ ಒತ್ತಿದಾಗ ಅದು ಗ್ಯಾಸ್ ಫ್ಲೇರ್ ಆಗಿದ್ದು ರಾಕ್ಷಸರನ್ನು ಆಕರ್ಷಿಸುತ್ತದೆ. ಸ್ಯಾಮ್ ಅಡಗಿ ಕುಳಿತು ತಪ್ಪಿಸಿಕೊಳ್ಳಲು ಸ್ನಾನಘತ್ತಿಯ ವೆಂಟ್ ಒಡೆದು ಓಡಿ ಹೋಗುತ್ತಾಳೆ. ಅದೇ ಸಮಯದಲ್ಲಿ ಸ್ಯಾಮ್ನ ಗಂಡ ಅಲ್ಲಿಗೆ ಬಂದು ಲಾಕ್ಡೌನ್ ನೋಡಿ ಭಯಪಟ್ಟು ಮಗಳನ್ನು ಕರೆದುಕೊಂಡು ಕಾಡಿನಲ್ಲಿ ಹೊಳೆಯುತ್ತಿದ್ದ ಬೆಳಕಿನ ಕಡೆಗೆ ಹೋಗುತ್ತಾನೆ. ಸ್ಯಾಮ್ ಒಂದು ರಹಸ್ಯ ದ್ವಾರದಿಂದ ಹೊರಬಂದು ಮೆಟ್ಟಿಲುಗಳನ್ನು ಹತ್ತಿ ಕಾಡಿನಲ್ಲಿರುವ ಹ್ಯಾಚ್ ಮೂಲಕ ಹೊರಬರುತ್ತಾಳೆ. ಓಡುವಾಗ ಅವಳ ಅರ್ಧಕ್ಕಿಂತ ಹೆಚ್ಚು ದೇಹ ಹೊಳೆಯಲು ಶುರುವಾಗುತ್ತದೆ. ಭೀಕರ ಶಬ್ದಗಳು ಕೇಳಿಸುತ್ತಿದ್ದರೂ ಗಂಡನ ಕರೆಯುವ ಧ್ವನಿ ಅವಳಿಗೆ ಕೇಳುವುದಿಲ್ಲ. ಸ್ಯಾಮ್ ದಣಿದು ರಾಕ್ಷಸನಿಗೆ ಬೇಡಿಕೊಳ್ಳುವಾಗ ಆ ಜೀವಿ ಅವಳ ಮುಖವನ್ನು ಸೌಮ್ಯವಾಗಿ ಹಿಡಿದು, ನಿನಗೆ ನನ್ನ ಮಾತು ಅರ್ಥವಾಗುತ್ತದೆಯಾ ಎಂದು ಕೇಳುತ್ತದೆ. ಆಶ್ಚರ್ಯಕರವಾಗಿ ಸ್ಯಾಮ್ಗೆ ಅರ್ಥವಾಗುತ್ತದೆ. ಮತ್ತೊಂದು ಜೀವಿ, ನಾವು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆವು ಎನ್ನುತ್ತದೆ. ಸ್ಯಾಮ್, ನೀವು ಯಾರು ಎಂದು ಕೇಳಿದಾಗ ಆ ಹೆಣ್ಣು ಜೀವಿ ಸತ್ಯವನ್ನು ಬಹಿರಂಗಗೊಳಿಸುತ್ತದೆ. ಸ್ಯಾಮ್ ಅವರ ಕುಟುಂಬ. ಜೀವಿ ಅವಳ ಹಣೆಯನ್ನು ಮುಟ್ಟಿದಾಗ ಸ್ಯಾಮ್ಗೆ ನೆನಪುಗಳು ಮರಳುತ್ತವೆ. ಅವರು ಸಂಶೋಧನೆಗೆ ಭೂಮಿಗೆ ಬಂದಿದ್ದರು, ಆದರೆ ಸೈನ್ಯವು ಅವರನ್ನು ಬೇಟೆಯಾಡಲು ಶುರು ಮಾಡಿದಾಗ ಸ್ಯಾಮ್ ತನ್ನನ್ನು ರಕ್ಷಿಸಿಕೊಳ್ಳಲು ಸಾಧನದ ಸಹಾಯದಿಂದ ಮಾನವ ರೂಪಕ್ಕೆ ಬದಲಾಗಿದ್ದಳು. ಸ್ಯಾಮ್ನ ತಂದೆ ಅವಳನ್ನು ದತ್ತು ತೆಗೆದುಕೊಂಡಿರುತ್ತಾರೆ. ಅವರು ಸ್ಯಾಮ್ಳನ್ನು ಹುಡುಕುತ್ತಲೇ ಇದ್ದರು. ಕ್ಯಾಪ್ಸ್ಯೂಲ್ ಕ್ರ್ಯಾಶ್ ಆಗಲು ಕಾರಣರಾದವರು ಇವರೇ, ಏಕೆಂದರೆ ಸ್ಯಾಮ್ ಬೇಗನೆ ತನ್ನ ನಿಜರೂಪಕ್ಕೆ ಮರಳುತ್ತಾಳೆ ಎಂದು ಅವರಿಗೆ ತಿಳಿದಿತ್ತು. ಸತ್ಯ ತಿಳಿದ ತಕ್ಷಣ ಸ್ಯಾಮ್ ಸೈನಿಕರಿಂದ ಸುತ್ತವರಿದಿರುತ್ತಾಳೆ. ಅಲ್ಲಿ ತಂದೆ, ಗಂಡ ಮತ್ತು ಮಗಳು ಸಹ ಇರುತ್ತಾರೆ. ಮಗಳನ್ನು ನೋಡಿ, ಹೆದರಬೇಡಿ, ಅವರು ನಿಮಗೆ ನೋವು ಮಾಡುವುದಿಲ್ಲ ಎನ್ನುತ್ತಾಳೆ. ಇಲ್ಲಿ ಮತ್ತೊಂದು ದೊಡ್ಡ ತಿರುವು. ಸ್ಯಾಮ್ನ ತಂದೆಗೆ ಈ ವಿಷಯ ಎಲ್ಲವೂ ಮೊದಲಿನಿಂದಲೂ ತಿಳಿದಿತ್ತು. ಬಡ್ತಿಗಾಗಿ ಅನ್ಯಗ್ರಹ ಜೀವಿಗಳನ್ನು ಸೆರೆಹಿಡಿದು ಯುಎಫ್ಒಗಳನ್ನು ನಾಸಾಗೆ ಹಸ್ತಾಂತರಿಸಲು ಸ್ಯಾಮ್ಳನ್ನು ದತ್ತು ತೆಗೆದುಕೊಂಡಿರುತ್ತಾರೆ. ತಕ್ಷಣವೇ ದಾಳಿ ಮಾಡಲು ಆದೇಶಿಸುತ್ತಾರೆ, ಆದರೆ ಸ್ಯಾಮ್ನ ದೇಹ ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ. ಸ್ಯಾಮ್ನ ಗಂಡ ಕೋಪಗೊಂಡು ತಂದೆಯೊಂದಿಗೆ ಹೋರಾಡಿ ಸ್ಯಾಮ್ಗೆ ತನ್ನ ಕುಟುಂಬದೊಂದಿಗೆ ಓಡಿ ಹೋಗಲು ಹೇಳುತ್ತಾರೆ. ಸೈನ್ಯ ಗುಂಡು ಹಾರಿಸುವ ಮುನ್ನವೇ ಸ್ಯಾಮ್ ಮತ್ತು ಅವರ ಅನ್ಯಗ್ರಹ ಕುಟುಂಬ ತಮ್ಮ ಹಡಗನ್ನು ಹತ್ತಿ ಹಾರಿ ಹೋಗುತ್ತಾರೆ. ಸ್ಯಾಮ್ ಕೊನೆಗೆ ತನ್ನ ನಿಜವಾದ ಮನೆ ಮತ್ತು ಕುಟುಂಬವನ್ನು ಕಂಡುಕೊಳ್ಳುವುದರೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. ವಾವ್, ಎಂಥ ರೋಚಕ ಕಥೆ ಅಲ್ವಾ? ಸ್ಯಾಮ್ನ ಈ ಪ್ರಯಾಣ ನಿಮಗೆ ಹೇಗನ್ನಿಸಿತು ಅಂತ ಕಮೆಂಟ್ಗಳಲ್ಲಿ ತಿಳಿಸಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಒಳ್ಳೆಯ ಸಿನಿಮಾಗಳ ವಿವರಣೆಗಾಗಿ